ಕೈ ಜೋಡಿಸಿ ಅವರಿಗೆ ಈ ಕೇಕ್ ಅನ್ನು ಅವರು ಕಟ್ ಮಾಡುವಂತವರಾಗಿದ್ದಾರೆ. ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಈ 2024ನೇ ವರ್ಷದ ಕ್ರಿಸ್ಮಸ್ ಹಬ್ಬಕ್ಕೆ ನಾವು ಚಾಲನೆಯನ್ನು ಕೊಡುವಂತವರಾಗಿದ್ದೇವೆ. ಓಕೆ, ಒಬ್ಬರಿಗೊಬ್ಬರು ಸಿಹಿ ತಿನಿಸಿಕೊಳ್ಬೇಕು. ಪರಸ್ಪರ ಒಬ್ಬರಿಗೆ ಕಲ್ ಚಪ್ಪಾಳೆ ತಪ್ಪೋಣ ನಾವು. ಮೇರಿ ಮೇರೆ ಹ್ಯಾಪಿ ಮೇರೆ, ಮೇರಿ ಮೇರೆ ಹ್ಯಾಪಿ ಮೇರೆ. ಅದಕ್ಕಿಂತ ಮುಂಚೆ ದೇವರಿದ್ದ, ಆ ದೇವರು ಯಾರು ಎನ್ನುವಂತ ಪ್ರಶ್ನೆ ಅನೇಕರ ಗಲಿಬಿಲಿ ಇದೆ, ಅನೇಕರಿಗೆ ಗೊಂದಲ ಇದೆ. ದಯವಿಟ್ಟು ಅಲ್ಲಿ ಕಟ್ಟಿ ಮೇಲೆ ಕುತ್ಕೊಡ್ರಿ ಸಹೋದರ, ಹೊರಸಕ ಕೂತು ಮುಂದಕ್ಕೆ ಹಾಕೊಡ್ರಿ. ಓಕೆ, ಹಲ್ಲೆಲೂಯಾ. ಆದ್ದರಿಂದ ದೇವರ ವಚನ, ಯೇಸು ಸ್ವಾಮಿ ಯಾಕೆ ಹುಟ್ಟಿ ಬರಬೇಕಾಗಿತ್ತು, ಲೋಕದಲ್ಲಿ ಯೇಸು ಸ್ವಾಮಿಯ ಅವಶ್ಯಕತೆ ಯಾಕೆ ಇದೆ ಎನ್ನುವುದರ ವಿಷಯದ ಕುರಿತಾಗಿ ನಾನು ಸಂಕ್ಷಿಪ್ತವಾದ ರೀತಿಯಲ್ಲಿ ನಾನು ಮಾತನಾಡುವಂತವನಾಗಿದ್ದೇನೆ. ದಯವಿಟ್ಟು ಅರ್ಥ ಕೊಟ್ಟು ಕೇಳ್ರಿ. ಯೇಸು ಸ್ವಾಮಿ ಈ ಲೋಕವನ್ನೆಲ್ಲ ಸೃಷ್ಟಿ ಮಾಡಿದ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದ, ಗಿಡ ಮರಗಳನ್ನು ಉಂಟು ಮಾಡಿದ, ಕ್ರಿಮಿಕೀಟಗಳನ್ನು ಉಂಟು ಮಾಡಿದ. ಇವೆಲ್ಲವನ್ನು ಉಂಟು ಮಾಡಿದಾಗ ದೇವರಲ್ಲಿ ಒಂದು ಪ್ರಶ್ನೆ ಕಾಡಕ್ ಚಾಲು ಮಾಡ್ತಾರೆ. ಏನ್ ಪ್ರಶ್ನೆ ಎಂಬುದಾಗಿ ನೋಡ್ಬೇಕಾದ್ರ, ಇವೆಲ್ಲ ನಾನು ಉಂಟು ಮಾಡಿದ್ದೇನೆ, ಇವೆಲ್ಲ ಸುಂದರವಾಗಿ ಕಾಣಕತ್ತತಿ. ನಿಮ್ಗೆ ಅಲ್ಲಿ ತನ ಹೋಗಬಹುದು, ಇದನ್ನೇ ತಕೊಳ್ರಿ. ಈಗ ಇದನ್ನೆಲ್ಲ ಮಾಡಿದ್ದೇವೆ, ಇದೆಲ್ಲ ಸುಂದರವಾಗಿ ಕಾಣ್ತಾ ಇದೆ. ಇದನ್ನೆಲ್ಲ ಮಾಡುವುದಕ್ಕಾಗಿ ನಮಗೆ 1 ವಾರ ಟೈಮ್ ಸಿಕ್ಕೈತೆ. ನಮ್ಮ ಮಕ್ಕಳಿಗೆ 1 ವಾರ ಕಾಲಾವಕಾಶ ಇದಕ್ಕತ್ತೈತಿ. ಇಷ್ಟೆಲ್ಲ ಸುಂದರವಾಗಿ ಇವತ್ತು ಕಾಣ್ಲಿಕ್ಕೆ 1 ವಾರ ಟೈಮ್. ಇದನ್ನೆಲ್ಲ ನಾವು ಮಾಡಿದ್ದೇವೆ, ಮಕ್ಕಳು ನಾವೆಲ್ಲ ಸೇರಿಕೊಂಡು ಮಾಡಿದ್ದೇವೆ. ಈಗ ಇದನ್ನ ನೋಡುವುದಕ್ಕಾಗಿ ಯಾರು ಬೇಕು? ಯಾರು ಬೇಕ್ರಿ? ಜನ ಬೇಕು. ಇದನ್ನ ನೋಡ್ಬೇಕು, ಎಷ್ಟು ಚಂದಾಗಿದೆ, ಎಷ್ಟು ಸುಂದರವಾಗಿದೆ, ಎಷ್ಟು ದಿನ ಆಗ್ತೈತಿ, ಎಷ್ಟು ಖರ್ಚಾಗೈತಿ ಎಂಬುದಕ್ಕಾಗಿ, ಇದನ್ನು ನೋಡಿ ವರ್ಣಿಸುವುದಕ್ಕಾಗಿ ಯಾರು ಬೇಕ್ರಿ? ಜನ ಬೇಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಮುಖ್ಯಮಂತ್ರಿ ಆರಿಸಬೇಕಾದ್ರೂ ಸಹ ಯಾರು ಬೇಕ್ರಿ? ಜನ ಬೇಕೆ. ಒಬ್ಬ ಶಾಸಕರನ್ನ ಆಯ್ಕೆ ಮಾಡ್ಬೇಕಾದ್ರೂ ಜನ ಬೇಕೇರಿ. ಆದ್ದರಿಂದ ದೇವರು ತಿಳ್ಕೊಂಡ ಭೂಮಿ ಆಕಾಶ ಸೂರ್ಯ ಚಂದ್ರ ನಕ್ಷತ್ರ ಕ್ರಿಮಿ ಕೀಟ ಎಲ್ಲವನ್ನು ಉಂಟು ಮಾಡಿದ, ಅದನ್ನು ನೋಡಿ ವರ್ಣಿಸುವುದಕ್ಕಾಗಿ ಮನುಷ್ಯ ಬೇಕು. ಸಂದರ್ಭ ಬಂದಾಗ ಯೇಸು ಕ್ರಿಸ್ತನಿಗೆ ಜನಿಸಲಿಕ್ಕೂ ಸಹ, ಹೆರಿಗೆ ಆಗುವುದಕ್ಕೂ ಸಹ ಯೇಸು ಕ್ರಿಸ್ತನಿಗೆ ಸ್ಥಳ ಸಿಗ್ಲಿಲ್ರಿ. ಯಾರು ಜಾಗ ಕೊಡ್ಲಿಲ್ಲ. ಮರಿಯಳು ತಂದೆ ತಾಯಿ ಇಬ್ಬರು ಗಂಡ ಹೆಂಡತಿ ಅಲ್ಲಿ ಎಲ್ಲ ಸುತ್ತರ ಹೆರಿಗೆ ವೇದನೆ ಪಡ್ತಾ ಇದ್ದಾಳ. ಮರಿಯಳು ಪಡ್ತಾ ಇದ್ರು ಸಹ ಯಾರು ಸ್ಥಳ ಕೊಡ್ತಾ ಇರಲಿಲ್ಲ. ಮನೆ ಇಲ್ಲ, ಯಾರು ಸ್ಥಳ ಕೊಡ್ತಾ ಇಲ್ಲ. ಇಲ್ಲಿ ಸ್ಥಳ ಇಲ್ಲ, ಅಲ್ಲಿ ಸ್ಥಳ ಇಲ್ಲ, ಎಲ್ಲರೂ ಮುಂದೆ ಮುಂದೆ ಕಳಿಸಿದ್ರು. ಲಾಸ್ಟಿಗೆ ಹೆರಿಗೆ ಸಮಯ ಒಂದು ದನದ ಕೊಟ್ಟಿಗೆ ಅವ್ರಿಗೆ ಸಿಕ್ತ್ರಿ. ದನದ ಕೊಟ್ಟಿಗೆಯಲ್ಲಿ ಆ ಮನೆಯವರು ಹೇಳ್ತದ್ರ, ನೋಡು ನಮ್ಮ ಮನೆಯಲ್ಲಿ ಎಲ್ಲಿ ಜಾಗ ಇಲ್ಲ, ಅಲ್ಲಿ ಒಂದು ದನದ ಕೊಟ್ಟಿಗೆ ಅದ ನೋಡು, ಆ ಕೊಟ್ಟಿಗೆಯಲ್ಲಿ ಬೇಕಾದ್ರೆ ಇರ್ರಿ ಅಂತ ಹೇಳಿದಾಗ ಗಂಡ ಹೆಂಡತಿ ಅಲ್ಲಿ ಇರ್ತಾರ. ಅಲ್ಲಿ ಯೇಸು ಕ್ರಿಸ್ತನಿಗೆ ಜನನವಾಗತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಚಪ್ಪಾಳೆ ತಟ್ರಿ ಜೋರ. ಯೇಸು ಕ್ರಿಸ್ತನಿಗೆ ಎಲ್ಲಿ ಜನನವಾಗತ್ರಿ? ಒಂದು ದೊಡ್ಡ ಹಾಸ್ಪಿಟಲ್ ಅಲ್ರಿ, ಒಂದು ದೊಡ್ಡ ಬೆಡ್ ಮೇಲೆ ಇಲ್ರಿ. ಹಲ್ಲೆಲೂಯಾ. ಸಾಮಾನ್ಯವಾದ ದನದ ಕೊಟ್ಟಿಗೆಯಲ್ಲಿ ವಾಸನೆ ಇರುವಂತ, ನಾತ ಇರುವಂತ, ದನಗಳನ್ನು ಕಟ್ಟುವಂತ ಸ್ಥಳದಲ್ಲಿ ಲೋಕದ ರಕ್ಷಕನು ಜನನವನ್ನು ತಾಳಿದ. ಆವತ್ತು ಆತನು ದನದ ಕೊಟ್ಟಿಗೆಯಲ್ಲಿ ಜನನ ತಾಳಿರುವುದರಿಂದ ಇವತ್ತು ಈ ದನದ ಕೊಟ್ಟಿಗೆ ಬೆಲೆ ಬಂದಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನು ಸುಮ್ಮನೆ ಮಾಡಕ್ ಆಗ್ತಾ ಇಲ್ಲ. ಒಂದು ವೇಳೆ ಯೇಸು ಸ್ವಾಮಿ ಅವತ್ತು ಒಂದು ಮನೆಯಲ್ಲಿ ಹುಟ್ಟಿದರೆ, ಒಂದು ದವಾಖಾನೆಯಲ್ಲಿ ಹುಟ್ಟಿದ್ರ, ಇವತ್ತು ನಾವಿಲ್ಲಿ ದವಾಖಾನೆ ಮಾಡ್ಬೇಕಾಗಿತ್ತು, ಒಂದು ಮನೆ ಕಟ್ಟಬೇಕಾಗಿತ್ತು. ಆದ್ರೆ ಯೇಸು ಕ್ರಿಸ್ತನು ಸಾಮಾನ್ಯವಾಗಿ
ಕೀಳಾದ ವಾಸನೆ ಇರುವಂತ ಇವರ ಕುಟುಂಬಗಳನ್ನು ಸ್ವಾಮಿ, ಇವರ ನಾಯಕತ್ವಗಳನ್ನು ದೇವರೇ ನೀನು ಆಶೀರ್ವಾದ ಮಾಡು ಸ್ವಾಮಿ. ಇವರ ಮೂಲಕವಾಗಿ ಜನರಿಗೆ ಆಶೀರ್ವಾದಗಳು ಉಂಟಾಗಲಿ, ಇವರ ಮೂಲಕವಾಗಿ ಜನರಿಗೆ ಒಳ್ಳೆ ಕಾರ್ಯಗಳಾಗಲಿ ಸ್ವಾಮಿ. ಆ ರೀತಿಯಾಗಿ ನಾಯಕರುಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಇನ್ನು ಮುಂದೆ ನಮ್ಮ ಐಪಿಸಿ ಸಭೆಯಿಂದ ನಡೆಯುತ್ತಿರುವಂತ ಎಲ್ಲ ಕ್ರಿಸ್ಮಸ್ ಹಬ್ಬದ ಆರಾಧನೆಗಳಾಗಲಿ, ಕಾರ್ಯಕ್ರಮಗಳಾಗಲಿ ಸ್ವಾಮಿ, ಎಲ್ಲವೂ ನಿನಗೆ ಇಷ್ಟವಾಗುವ ರೀತಿಯಲ್ಲಿ, ನಿನಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ನಡೆಯುವಂತೆ ನೀನು ಆಶೀರ್ವಾದ ಮಾಡು ಸ್ವಾಮಿ. ಯಾವುದೇ ಗಲಿಬಿಲಿಗಳು, ಗೊಂದಲಗಳಿಲ್ಲದೆ ಸ್ವಾಮಿ ಆಶೀರ್ವದಿಸಲ್ಪಟ್ಟ ರೀತಿಯಲ್ಲಿ ನಡೆಯುವಂತೆ ನಿನ್ನ ಸಹಾಯ ಮಾಡು. ನಮ್ಮ ಚಂದಾಪುರ ಸಭೆಯ ಮೂಲಕವಾಗಿ ನಮ್ಮ ಚಿಂಚೋಳಿ ತಾಲೂಕಿನ ವಿವಿಧ ಗ್ರಾಮಗಳಿಗೆ, ವಿವಿಧ ಹಳ್ಳಿಗಳಿಗೆ ದೇವರೇ ಒಂದು ಮಾದರಿಯ ಸಭೆಯನ್ನಾಗಿ, ಮಾದರಿಯ ವಿಶ್ವಾಸಿಗಳನ್ನಾಗಿ ನಮ್ಮ ಜನರನ್ನು ದೇವರೇ ನೀನು ಆಶೀರ್ವಾದ ಮಾಡು, ಅಭಿವೃದ್ಧಿ ಪಡಿಸು, ನೀನು ಉನ್ನತವಾದ ಸ್ಥಾನಕ್ಕೆ ನಡೆಸಬೇಕೆಂಬುದನ್ನು ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಅಷ್ಟು ಮಾತ್ರವಲ್ಲದೆ ನಮ್ಮ ಚಿಂಚೋಳಿ ಸಭೆಗಳುಂಟು ಸ್ವಾಮಿ, ಒಂದೊಂದು ಗ್ರಾಮಗಳಲ್ಲಿ ಒಂದೊಂದು ಸಭೆಗಳುಂಟು ಸ್ವಾಮಿ. ಆ ಸಭೆಗಳಲ್ಲಿ ನಡೆಯುತ್ತಿರುವ ನೆನಪು ಮಾಡಿಕೊಡು ಸ್ವಾಮಿ. ಉನ್ನತವಾದ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟ ರೀತಿಯಲ್ಲಿ ಸ್ವಾಮಿ ಅವರು ಸಹ ನಿನ್ನ ಜನರದ ವಾರ್ತೆಯನ್ನು ಸಾರುವಂತೆ, ಅವರ ಮೂಲಕ